ಆತ್ಮೀಯ ಸ್ನೇಹಿತರೆ, ಸಿರಿಯ ನಿನ್ನೇನ ಬಣ್ಣಿಪೆನು ಪದ್ಯಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ. ಸಿರಿಯ ನಿನ್ನೇನ ಬಣ್ಣಿಪೆನು. ಕವಿ ಪರಿಚಯ. ಕವಿ ರತ್ನಾಕರ ವರ್ಣಿ. ಕಾಲ 1560. ಸ್ಥಳ ಮೂಡುಬಿದಿರೆಯವರು, ದಕ್ಷಿಣ ಕನ್ನಡ ಜಿಲ್ಲೆ. ಕೃತಿ ಭರತೇಶ ವೈಭವ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಾಕರಾದೀಶ್ವರ ಶತಕ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ಭರತೇಶ ವೈಭವ ಕಾವ್ಯದ ಕರ್ತೃ ರತ್ನಾಕರ ವರ್ಣಿ. ಸಿರಿಯ ನಿನ್ನೇನ ಬಣ್ಣಿಪೆನು ಭರತೇಶ ವೈಭವವನ್ನು ಯಾವ ಭಾಗದಿಂದ ಆರಿಸಲಾಗಿದೆ? ಸಿರಿಯ ನಿನ್ನೇನ ಬಣ್ಣಿಪೆನು ಭರತೇಶ ವೈಭವ ಕೃತಿಯ ಆಸ್ಥಾನ ಸಂಧಿಯಿಂದ ಆರಿಸಿಕೊಳ್ಳಲಾಗಿದೆ. ಭರತ ಚಕ್ರವರ್ತಿ ಓಲಗಕ್ಕೆ ಹೇಗೆ ಬರುತ್ತಿದ್ದನು? ಭರತ ಚಕ್ರವರ್ತಿಯು ದೇವಾರ್ಚನೆಯನ್ನು ಮಾಡಿ ದೇವೇಂದ್ರನಂತೆ ಶೋಭಿಸುತ್ತಾ ಓಲಗಕ್ಕೆ ಬರುತ್ತಾನೆ. ಆಸ್ಥಾನದ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು? ಭರತ ಚಕ್ರವರ್ತಿಯು ಸ್ವರ್ಗದ ದೇವೇಂದ್ರನಂತೆ ಬಿಳಿ ಮೋಡಗಳ ನಡುವೆ ಆಗಾಗ ಪ್ರತ್ಯಕ್ಷವಾಗುವ ಸೂರ್ಯನೋ ಚಂದಿರನೋ ಎಂಬಂತೆ ಶೋಭಿಸುತ್ತಿದ್ದನು. ತುಂಬಿದ ಸಭೆ ಮೈಮರೆತು ಕಾತುರರಾಗಿದ್ದೇಕೆ? ಭರತ ಚಕ್ರವರ್ತಿಯು ಆಸ್ಥಾನಕ್ಕೆ ಬರುವುದನ್ನು ನೋಡಲು ತುಂಬಿದ ಸಭೆಯು ಮೈಮರೆತು ಕಾತುರವಾಗಿತ್ತು. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಧ್ಯಾನ ಬೇಸರವಾದಾಗ ಏನು ಮಾಡುವೆನೆಂದು ಕವಿ ಹೇಳುತ್ತಾನೆ. ಧ್ಯಾನ ಬೇಸರವಾದಾಗ ಕನ್ನಡದಲ್ಲಿ ಒಂದು ಕಥೆಯನ್ನು ಹೇಳುವೆನು. ಅದಕ್ಕೆ ಅಪ್ಪಣೆ ನೀಡಿ ಆಶೀರ್ವದಿಸಿ ಅನುಮತಿಯನ್ನು ಅನುಗ್ರಹಿಸುವಂತೆ ಗುರುವಿನಲ್ಲಿ ಕವಿ ಅರಿಕೆ ಮಾಡಿಕೊಳ್ಳುತ್ತಾನೆ. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು. ತೆಲುಗಿನವರು ಕಥೆಯನ್ನು ಮಂಚಿದಿ ಎನ್ನಬೇಕು. ತುಳು ಮಾತನಾಡುವರು ಎಂಚ ಪೊರ್ಲಾಂಡೆ ಎಂದರೆ ಎಷ್ಟು ಚೆನ್ನಾಗಿದೆ ಎನ್ನುವಂತೆ ತನ್ನ ಕೃತಿಯನ್ನು ಹೊಗಳಬೇಕೆಂದು ಕವಿ ಬಯಸುವನು. ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ವಿವರಿಸಿರಿ. ಭರತ ಚಕ್ರವರ್ತಿಯು ಮುಂಜಾನೆ ಎದ್ದು ದೇವತೆಗಳ ಪೂಜೆ ಅರ್ಚನೆಗಳನ್ನು ಮಾಡಿ ಗಂಭೀರವದನನಾಗಿ ರಾಜಸಭೆಗೆ ನಡೆದು ಬರುವನು. ಅವನ ಸಿಂಹಾಸನವು ನವರತ್ನಗಳಿಂದ ಹಾಗೂ ಬಂಗಾರದಿಂದ ನಿರ್ಮಾಣವಾಗಿದ್ದು, ಆಸ್ಥಾನ ಭವನದ ರತ್ನ ಪುಷ್ಪಕದಲ್ಲಿ ರಾಜರತ್ನನೆನಿಸಿರುವ ಭರತ ಚಕ್ರವರ್ತಿಯು ಸ್ವರ್ಗಲೋಕದಲ್ಲಿ ದೇವೇಂದ್ರನಂತೆ ಕಂಗೊಳಿಸುತ್ತಿದ್ದನು. 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಭರತ ಚಕ್ರವರ್ತಿಯ ರಾಜದರ್ಬಾರಿನ ವೈಭವ ತಿಳಿಸಿ. ರತ್ನಾಕರ ವರ್ಣಿಯ ಭರತೇಶ ವೈಭವವು ಶೃಂಗಾರ ರಸದ ಮಡುವಾಗಿದೆ. ಭೂಲೋಕದಲ್ಲೇ ಸಿಂಗಾರವಾದಂತಹ ಅಯೋಧ್ಯಾಪುರದಲ್ಲಿ 3 ಲೋಕಗಳು ಹೊಗಳುವಂತೆ ಭರತ ಚಕ್ರೇಶ್ವರ ಸುಖದಿಂದ ಬಾಳುತ್ತಿದ್ದನು. ಮಹಾರಾಜನು ಉದಯ ಕಾಲದಲ್ಲೆದ್ದು ರಾಜ್ಯಸಭೆಗೆ ಆಗಮಿಸುವ ರೀತಿಯೇ ಅದ್ಭುತವಾಗಿದ್ದು, ನವರತ್ನಗಳು ಹಾಗೂ ಬಂಗಾರದಿಂದ ರಚಿತವಾಗಿದ್ದ ಸಭಾಭವನವು ಕಂಗೊಳಿಸುತ್ತಿತ್ತು. ಭರತ ಚಕ್ರವರ್ತಿಯು ಸ್ವರ್ಗದ ದೇವೇಂದ್ರನಂತೆ ಕಾಂತಿಯಿಂದ ಶೋಭಿಸುತ್ತಿದ್ದನು. ಬಿಳಿಯ ಮೋಡಗಳ ನಡುವೆ ಪ್ರತ್ಯಕ್ಷವಾಗುವ ಭಾಸ್ಕರನೋ ಸೂರ್ಯನೋ ಚಂದಿರನೋ ಎಂಬಂತೆ ಶೋಭಿಸುತ್ತಿದ್ದನು. ಸೂರ್ಯನು ನೋಡುವ ತಾವರೆಗಳಂತೆ, ಚಂದಿರನೋ ನೋಡುವ ನೈದಿಲೆಗಳಂತೆ ಸಭೆಯ ಸದಸ್ಯರು ಭರತ ಚಕ್ರವರ್ತಿಯನ್ನು ನೋಡುತ್ತಿದ್ದರು. ಕೊಟ್ಟಿರುವ ವಾಕ್ಯಗಳ ಸಂದರ್ಭೋಚಿತ ಸ್ವಾರಸ್ಯ ತಿಳಿಸಿ. ಕನ್ನಡದೊಳಗೊಂದು ಕಥೆಯ ಪೇಳುವೆನು. ಈ ವಾಕ್ಯವನ್ನು ರತ್ನಾಕರ ವರ್ಣಿಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಸಿರಿಯ ನಿನ್ನೇನ ಬಣ್ಣಿಪೆನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ: ಕವಿ ರತ್ನಾಕರ ವರ್ಣಿಯು ತಾನು ಕಾವ್ಯ ಬರೆಯಲು ಕಾರಣ ಮತ್ತು ಪ್ರೇರಕವಾದ ಅಂಶಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ. ತನಗೆ ಧ್ಯಾನ ಮಾಡುವುದು ಬೇಸರವಾದಾಗ ತನ್ನ ಧರ್ಮದೇವತೆಯನ್ನು ಮೊದಲಾಗಿಟ್ಟುಕೊಂಡು ಕನ್ನಡದಲ್ಲಿ ಕತೆ ಬರೆಯುವುದಾಗಿ ಹೇಳಿದ್ದಾನೆ. ಸ್ವಾರಸ್ಯ: ಇಲ್ಲಿ ಕವಿಯು ತನಗೆ ಧ್ಯಾನ ಮಾಡಲು ಬೇಸರವಾದರೂ ಆ ಧ್ಯಾನವನ್ನು ಕಾವ್ಯ ರಚನೆಯ ರೂಪದಲ್ಲಿ ಮಾಡುವ ಅಭಿಪ್ರಾಯವನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾನೆ. ಶ್ರೀವಿಲಾಸವನೇನನೆಂಬೆ. ಈ ವಾಕ್ಯವನ್ನು ರತ್ನಾಕರ ವರ್ಣಿಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಸಿರಿಯ ನಿನ್ನೇನ ಬೆಣ್ಣಿಪೆನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿಯು ಭರತನ ವೈಭವವನ್ನು ಕುರಿತು ಹೇಳಿದ್ದಾನೆ. ಸಂದರ್ಭ: ಕವಿ ರತ್ನಾಕರ ವರ್ಣಿಯು ಭರತ ಚಕ್ರವರ್ತಿಯ ಆಸ್ಥಾನಕ್ಕೆ ಆಗಮಿಸುತ್ತಿದ್ದ ವೈಭವದ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ. ಭರತ ಚಕ್ರವರ್ತಿಯು ಒಂದು ದಿನ ಸೂರ್ಯೋದಯದಲ್ಲಿ ಎದ್ದು ದೇವರ ಪೂಜೆಯನ್ನು ಮಾಡಿ ಆಸ್ಥಾನಕ್ಕೆ ಬಂದು ಒಡ್ಡೋಲಗ ನಡೆಸಿದ ಆ ಒಂದು ವೈಭವವನ್ನು ಏನೆಂದು ವರ್ಣಿಸಲಿ ಎಂದು ಕವಿ ಹೇಳುತ್ತಾನೆ. ಸ್ವಾರಸ್ಯ: ಭರತ ಚಕ್ರವರ್ತಿಯ ರಾಜವೈಭವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಚಂದಿರನೋ ಭಾಸ್ಕರನೋ ಎಂಬಂತೆ. ಈ ವಾಕ್ಯವನ್ನು ರತ್ನಾಕರ ವರ್ಣಿಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಸಿರಿಯ ನಿನ್ನೇನ ಬಣ್ಣಿಪೆನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿಯು ಭರತನನ್ನು ವರ್ಣಿಸುವಾಗ ಹೇಳಿದ್ದಾನೆ. ಸಂದರ್ಭ: ಭರತ ಚಕ್ರವರ್ತಿಯು ಆಸ್ಥಾನದಲ್ಲಿ ಕಾಂತಿಯಿಂದ ಕಂಗೊಳಿಸುತ್ತಿದ್ದ ದೃಶ್ಯವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳಿದ್ದಾನೆ. ಚಾಮರಗಳ ಸಾಲಿನ ಹಿಂದೆ ಸಿಂಹಾಸನದಲ್ಲಿ ಕುಳಿತಿದ್ದ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸಿದನು. ಸ್ವಾರಸ್ಯ: ಬಿಳಿ ಬಣ್ಣದ ಚಾಮರಗಳನ್ನು ಮೋಡವಾಗಿಯೂ ಭರತೇಶನನ್ನು ಸೂರ್ಯಚಂದ್ರರಾಗಿಯೂ ಕಲ್ಪಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ರತ್ನಾಕರ ವರ್ಣಿ ಜೈನ ಕವಿ. ಅಯೋಧ್ಯಾಪುರದಲ್ಲಿ ಭರತ ರಾಜ ಸುಖದಿಂದ ಆಳುತ್ತಿದ್ದನು. ಸಿರಿಯ ನಿನ್ನೇನ ಬಣ್ಣಿಪೆನು ಸಾಹಿತ್ಯದ ಸಾಂಗತ್ಯ ಪ್ರಕಾರಕ್ಕೆ ಸೇರಿದೆ. ರತ್ನಾಕರ ವರ್ಣಿಯ ಕಾಲ 1560. ಧ್ಯಾನ ಬೇಸರವಾದಾಗ ಕನ್ನಡ ಕತೆ ಹೇಳಲು ಅನುಮತಿ ಕೇಳಿದನು. ಮಂಚಿದಿ ಎಂಬುದು ತೆಲುಗು ಪದ. ಶಶಿ ಪದದ ಸಮನಾರ್ಥಕ ಪದ ಚಂದ್ರ. ತುಂಬಿದ ಸಭೆ ಭರತಗಾಗಿ ಕಾತುರದಿಂದ ಕಾಯುತ್ತಿತ್ತು. ಕೆಳಗಿನ ಯಾವ ಪದ ರಾಜ ಪದದ ಸಮನಾರ್ಥಕ ಪದವಲ್ಲ? ಸಿರಿ. ಮೂಡುಬಿದಿರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದೆ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಭಿನ್ನಹ ಅರಿಕೆ, ವಿಭು ರಾಜ, ಪೊಗಳು ತೆಗಳು, ಕಾರ್ಮುಗಿಲ್ ಬೆಳ್ಮುಗಿಲ್, ಭರತ ಅಯೋಧ್ಯೆ, ಬಾಹುಬಲಿ ಪೌದನಾಪುರ,